ಡೈರೆಕ್ಟರ್ ಒಂದೇ ಒಂದು ಡಿಫ್ರೆನ್ಸ್, ನನ್ಗೆ 9 kg ಕೊಬ್ಬಿತ್ತು, ನನಗೆ 15 kg ಕೊಬ್ಬಿತ್ತು. ಕೊಪ್ಪೊಂದೇ ಹೋಗಿಲ್ಲಪ್ಪ, ಎಲ್ಲ ಹೋಯ್ತು. ಹಾ ಚೈತ್ರ, ಒಳಗಡೆ ಎಕ್ಸ್ಪೀರಿಯನ್ಸ್ ಬಹಳನೇ ಚೆನ್ನಾಗಿತ್ತು. ಯಾಕಂದ್ರೆ ಬಿಗ್ ಬಾಸ್ ಒಂದು 15-18 ಜನ ಎಷ್ಟು 10 ಸೀಸನ್ ಮಾಡಿದ್ರು ಒಂದು 200 ಜನಕ್ಕೆ ಆಪರ್ಚುನಿಟಿ ಸಿಗುತ್ತೆ ಬಿಗ್ ಬಾಸ್ ಅಂತ ಮನೆ ಒಳಗಡೆ ಹೋಗೋದಕ್ಕೆ. ಲೈಫ್ ಅಲ್ಲಿ ಮರೆಯಕ್ ಆಗದೆ ಇರುವಂತ ಕ್ಷಣಗಳು. ನಗು ತಡಿಯಕ್ಕಾಗಲ್ವಂತಲ್ಲ, ಯಾಕೆ? ಫುಲ್ ನೆಲದ ಮೇಲೆಲ್ಲ ನಿಜವಾಗ್ಲೂ ನಿರಂಜನ್ ಕೀರ್ತಿ ಒಂದು ರೇಗ್ಸಿದ್ದಾರೆ ಎಲ್ಲಾರ್ನು. ಮನೇಲಿರೋದಷ್ಟೇ ಅಲ್ಲ, ಬೇರೆ ವಿಷಯಗಳೆಲ್ಲ ನಕ್ಕು ಸಾಕಾಗಿ ಹಿಂಗ್ ಕೂತ್ಕೊಂಡ್ ಹಂಗೆ ಬಿದ್ದು ನಗ್ತಾ ಇದ್ದೆ. ಅಷ್ಟೊಂದು ನಗ್ಸಿದ್ದಾರೆ. ನಿರಂಜನ್ ಕೀರ್ತಿ ಇಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಈ ವಿಷಯದಲ್ಲಿ. ಓಕೆ ಕಾವ್ಯ, ಎಸ್. ಸೊ ಯೋರ್ ಎಕ್ಸ್ಪೀರಿಯನ್ಸ್ ಆಫ್ ಬಿಗ್ ಬಾಸ್ ಹೇಗಿತ್ತು ಅಂಡ್ ಬೆಸ್ಟ್ ಮೂಮೆಂಟ್ ಯಾವುದು, ವರ್ಸ್ಟ್ ಮೂಮೆಂಟ್ ಯಾವುದು? ಎಕ್ಸ್ಪೀರಿಯನ್ಸ್ ಒಂಥರ ವಿಯರ್ಡ್ ಆಗಿತ್ತು. ನಮ್ಮ ಮನೆಗಳವ್ರ ಜೊತೆನೆ ಅಷ್ಟೊಂದು ದಿನಗಳ ಕಾಲ 24/7 ಯಾರಿಗೆ ಎಷ್ಟು ಉಪ್ಪು ಬೇಕು, ಯಾರಿಗೆ ಎಷ್ಟು ಸಕ್ಕರೆ ಬೇಕು, ಯಾರು ಯಾವ ರೇಂಜಿಗೆ ಗೊರಕೆ ಹೊಡಿತಾರೆ, ಯಾರು ದಿನಕ್ಕೆ ಯಾವ ಟೈಮಲ್ಲಿ ಸ್ನಾನ ಮಾಡ್ತಾರೆ, ಇದೆಲ್ಲ ಗೊತ್ತಿರಲ್ಲ. ಸೊ ಬಿಗ್ ಬಾಸ್ ಮನೆಗೆ ಹೋಗ್ಬಿಟ್ರೆ ಪರಿಚಯನೇ ಇಲ್ದಿರೋ ಅಷ್ಟು ವ್ಯಕ್ತಿಗಳ ಬಗ್ಗೆ ಪ್ರತಿಯೊಂದು ವಿಷಯನೂ ತಿಳ್ಕೊಳ್ಳೋ ಅವಕಾಶ ಇರುತ್ತೆ. ಅಂಡ್ ಅಷ್ಟೊಂದು ಟೈಮ್ ಒಟ್ಟಿಗೆ ಸ್ಪೆಂಡ್ ಮಾಡೋ ಅವಕಾಶ ಇರುತ್ತೆ. ಈ ಝೂ ಅಲ್ಲಿ ಒಂದು ಪೆಕ್ಯುಲಿಯರ್ ಅನಿಮಲ್ ಇದ್ರೆ ಹೊರಗಿಂದ ಹಿಂಗ್ ನೋಡ್ಬಿಟ್ಟು ಅವ್ರು ಏನ್ ಮಾಡ್ತಿದೆ ನೋಡು, ಅದು ಹಂಗ್ ಮಾಡ್ತಿದೆ ನೋಡು ಅಂತ ಅನ್ನೋ ತರ ಮಾತಾಡ್ಕೊತಿದಾರೇನೋ ಅನ್ನೋ ಒಂದು ಫೀಲಿಂಗ್ ಬರ್ತಾ ಇತ್ತು ನನಗೆ. ಸೊ ನಮ್ಮ ಲೈಫ್ ನಮ್ಗೆ ಗೊತ್ತಿಲ್ಲದೆ ಕಂಟ್ರೋಲ್ ಆಗ್ತಾ ಇರುವಂತ ಒಂದು ಟೈಮ್ ಅದು. ಒಂಥರ ಚೆನ್ನಾಯ್ತು, ಮಜಾ ಆಯ್ತು. ಬ್ಯೂಟಿಫುಲ್ ಮೆಮೊರೀಸ್ ಅಂಡ್ ಅದ್ಭುತವಾದಂತ ಒಂದು ಎಕ್ಸ್ಪೀರಿಯನ್ಸ್. ಅದರಲ್ಲೂ ಬಿಗ್ ಬಾಸ್ ಅಲ್ಲಿ ಬಹಳ ಮುಖ್ಯವಾಗಿ ಏನಂದ್ರೆ ತುಂಬಾ ಒಳ್ಳೆ ಸ್ನೇಹಿತರನ್ನ ಗಳಿಸುವಂತ ಒಂದು ಸಾಧ್ಯತೆ ಇರುತ್ತೆ. So, ನಾನು ಬಹಳ ಸ್ನೇಹಿತರನ್ನ ಗಳಿಸಿದೆ. ಅದರಲ್ಲಿ ನನಗೆ ತುಂಬಾ ಕ್ಲೋಸ್ ಆಗಿದೆ ಅಂದ್ರೆ ಅಫ್ಕೋರ್ಸ್ ನಮ್ಮ ಶ್ವೇತಾ ರಾಣಿ ಕ್ಯಾರೆಕ್ಟರ್ ಮಾಡೋದು. ಅಂಡ್ ಬಿಗ್ ಬಾಸ್ ಅಲ್ಲಿ ನಿಮಗೆ ಇದನ್ನೊಂದು ಅಚೀವ್ ಮಾಡಿದೀನಿ ಬಿಗ್ ಬಾಸ್ ಅಲ್ಲಿ ಇದ್ದು ಅಂತ ಏನಾದ್ರು ಅನ್ಸಿದ್ರೆ ಮೋಹನ್ ಏನ್ ಇರ್ಬೋದು? ಫಾರ್ಗಿವಿಂಗ್. ಎಲ್ರಿಗೂ ಗೊತ್ತಿರೋ ಹಾಗೆ ನಾನು ರಾಜೇಶ್ ಹತ್ತತ್ರ 6 years ಆಗಿತ್ತು ಒಬ್ರಿಗೊಬ್ರು ಮಾತಾಡಿ. ಅವ್ರು ನಮ್ಮಿಬ್ಬರನ್ನ ಅಲ್ಲಿ ಸೇರಿಸಿದ್ರು. ಅವಾಗ ಅನ್ನಿಸ್ತು ಯಾಕೆಲ್ಲ ಏನೇನೋ ಸಣ್ಣ ವಿಷಯನ ಮನಸ್ಸಲ್ಲಿ ಇಟ್ಕೊಂಡು ಎಲ್ಲ ದೂರ ಆಗಿರ್ತೀವಿ ಅಂತ. ಮನೆ ಒಳಗಡೆ ನಮ್ಮ ಫೋಟೋ ಹರಿದು ಬೆಂಕಿಗೆ ಹಾಕ್ತಾರೆ ನಾಮಿನೇಷನ್ ಅಲ್ಲಿ. ಹಿಂದೆ ಕೂತ್ಕೊಂಡೇನೋ ಕೆಟ್ಟದಾಗ ಮಾತಾಡ್ತಾರೆ, ಬೈತಾರೆ, ಕೆಟ್ಟ ಮಾತಾಡ್ತಾರೆ. ಅವ್ರ ಜೊತೆನೆ 113 ದಿನ ಇರ್ತೀವಿ ನಾವು. ಇವ್ರು ಆ ಥರದ್ದು ಏನೂ ಮಾಡಿರಲ್ಲ. ಸಣ್ಣ ವಿಷಯನ ಎಪ್ಗಟ್ಟಿಸ್ಕೊಂಡು ದೂರ ಆಗಿರ್ತೀವಿ. ಸೊ ಎಲ್ಲೋ ಒಂದ್ ಕಡೆ ಈ ಫರ್ಗಿವಿಂಗ್ ಅನ್ನೋದು ಸ್ವಲ್ಪ ಇತ್ತು ನನ್ನಲ್ಲಿ. ಇವಾಗ ಏನು ತಲೆ ಕೆಡ್ಸ್ಕೋಬಾರ್ದು ಅಂತ ಡಿಸೈಡ್ ಮಾಡಿ, ಲೈಕ್ ಒಂದಿಬ್ಬರು ನಿನಗೆ ಗೊತ್ತಿರೋರೆ ಮುಕುಂದ ಇರ್ಬೋದು, ಸ್ವಲ್ಪ ಟಾಕಿಂಗ್ ಟರ್ಮ್ಸ್ ಇಂದ ದೂರ ಇದ್ದವ್ರು ನಾನೇ ಫೋನ್ ಮಾಡಿ ಇವಾಗ ವಾಪಸ್ ಸೇರ್ತಾ ಇದ್ದೀನಿ. ಅದನ್ನೇ ಒಂದು 6 ವರ್ಷದಿಂದ ಯಾರೋ ತಮಗ್ ಬೋಧನೆ ಮಾಡಿದ್ರು, ಅವಾಗ ಯಾಕೆ ತಲೆಗೆ ಹೋಗಿರ್ಲಿಲ್ಲ? ಇಲ್ಲ, ಅದು ಹೇಳೋ ತರದಲ್ಲಿ ಊಟ ತಿಂಡಿ ಕೊಡದಲೆ ಶಿಕ್ಷೆ ಕೊಟ್ಟು ಸಣ್ಣ ಮಾಡಿ ಹೇಳಿದ್ರೆ ಅರ್ಥ ಆಗುತ್ತೆ. ನಾನ್ ತಪ್ಪು ಮಾಡಿದೆ ಹಂಗಂದ್ರೆ. ತಿನ್ನೋಕೆಲ್ಲ ಕೊಟ್ಟು ಎಲ್ಲ ಮಜಾ ಎಲ್ಲ ಶಿಕ್ಷೆ ಕೊಟ್ಟು ಅರ್ಥ ಮಾಡಿಸ್ತಾರೆ, ಮನುಷ್ಯನ್ಗೆ ಅರ್ಥ ಆಗುತ್ತೆ. ವೆರಿ ಗುಡ್, ಸೂಪರ್. ಇವಾಗ ಚೈತ್ರ ಸಿಂಗರ್. ಚೈತ್ರಾಗೆ ಒಂದು ಚಾಲೆಂಜ್. ಮೊದಲನೇದಾಗಿ ರೆಮೋ ನಮಗೋಸ್ಕರ ಒಂದು ಹಾಡನ್ನ ಹಾಡಬೇಕು. ರೆಮೋ ಯಾವ ಹಾಡು ಹಾಡ್ತೀರಾ? ಎನಿಥಿಂಗ್, ಯೋರ್ ಚಾಯ್ಸ್. ಸೂಪರ್, ಫ್ಯಾಂಟಾಸ್ಟಿಕ್. ಇವಾಗ ದೋಣಿ ಸಾಗಲಿ ಮುಂದೆ ಹೋಗಲಿ ಹಾಡಿದ್ದೇವೆ, ಬನ್ನಿಪ್ಪ. ಈ ಹಾಡನ್ನ ಕ್ಲಾಸಿಕಲ್ ಫಾರ್ಮ್ ಅಲ್ಲಿ ಹಾಡು. ಇದು ಅಕಸ್ಮಾತ್ ಏನಾದ್ರು ಓಪರಾ ಸ್ಟೈಲ್ ಅಲ್ಲಿ ಹಾಡೋದಾದ್ರೆ ಫ್ಯಾಂಟಾಸ್ಟಿಕ್, ಬ್ಯೂಟಿಫುಲ್. ಸರ್ ನೀವು ಟ್ರೈ ಮಾಡಿ. ಇವ್ರು ಆಡಿದ್ರೆ ದೂರ ತೀರವ ಸೇರಲಿ, ನೀವು ಆಡಿದ್ರೆ ದೇವ್ರ ಪಾದ ಸೇರಲಿ. ಯಾಕೆ ಅಳ್ತಾ ಇದ್ರು ಅವ್ರು ಅವಾಗ್ಲೇ? ಏನೋ ಪ್ರಾಬ್ಲಮ್ ಆಗಿದೆ, ಅವೆಲ್ಲ ಹೇಳಕ್ಕಾಗಲ್ಲ. ಹಾಡು ಅಂದ್ರೆ ಅಳ್ತಾ ಇದ್ರು. ಸೂಪರ್, ಫ್ಯಾಂಟಾಸ್ಟಿಕ್. ಬಿಗ್ ಬಾಸ್ ಸೀಸನ್ 4 ಇನ್ನು 3 ಜನ ಕಂಟೆಸ್ಟೆಂಟ್ಸ್ ಇವತ್ತು ಮಜಾ ಟಾಕೀಸ್ ಬಂದಿದ್ದಾರೆ. ಅವ್ರು ನಾನು ವೆಲ್ಕಮ್ ಮಾಡೋಣ. ಪ್ಲೀಸ್ ವೆಲ್ಕಮ್ ಓಂ ಪ್ರಕಾಶ್ ರಾವ್, ಭುವನ್ ಅಂಡ್ ಸಂಜನಾ. ಹುಡುಗಿರ್ ಮಾಡಿದ ತಕ್ಷಣ ಓಡಾಬಿಟ್ಟಲ್ಲ. ವೆಲ್ಕಮ್. ಸರಿ ಸಂಜೆ ಅಲ್ಲಿ ಹೋಗು. ಏನ್ ಆ ಕಡೆ ಭುವನ್ ಕಡೆ ನೋಡ್ತಿದ್ದಿಲ್, ಬಂದು ಕುತ್ಕೊಂಡ್ರಿ ಬಾಯ್ ಸಾಯಿ. ಏನ್ ಸರ್ ಬಿಗ್ ಬಾಸ್ ಮನೇಲೂ ಬಿಡ್ಲಿಲ್ಲ, ಇಲ್ಲೂ ಅಲ್ಲಿ ಎಲ್ಲಿ ಕೂಡ್ಲಿ ಏನ್ ಹೋಗಿತ್ತು ತೊಡೆ ಮೇಲೆ ಕೂತ್ಕೊಳಕ್ ಆಯ್ತದ ಸರ್? ಇಲ್ಲಿ ನೀವು ಬಿಡ್ತಲ್ಲ ಈಗ. ಹೌದು, ಒಳ್ಳೆ ಚೆನ್ನಾಗಾಯ್ತಲ್ಲ. ಓಂ ಪ್ರಕಾಶ್ ಸರ್, ಇಂಡಸ್ಟ್ರಿಯಲ್ಲಿ ನೀವು ಟೆನ್ಷನ್ಗೋಸ್ಕರ ಸಿಕ್ಕಾಪಟ್ಟೆ ಫೇಮಸ್. ಏನು ಅಂದ್ರೆ ಓಂ ಪ್ರಕಾಶ್ ಅವ್ರ ಹತ್ರ ಕೆಲಸ ಮಾಡ್ಬೇಕು ಅಂದ್ರೆ ಸ್ವಲ್ಪ ಹುಷಾರಾಗಿರ್ಬೇಕು, ಕೋಪ ಬಂದ್ರೆ ಏನ್ ತೆಗೆದು ಹೊಡೆದು ಬಿಡ್ತಾರೆ ಅಂತ. ನಿಜನಾ ಸರ್? ನನಗೆ ಗೊತ್ತಿಲ್ಲ ಸರ್. ಯಾಕೆ ಸರ್ ನಂಗೆ ಹಿಂಗೆಲ್ಲ ಅಪವಾದ ಹೊರಿಸ್ತೀರಾ? ಅಪವಾದ ಅಲ್ಲ ಸರ್, ನಾನು ಕೇಳ್ತಾ ಇದ್ದೀನಿ ಸರ್. ಟೆನ್ಷನ್ ಬಂದ್ರೆ ಕೆಲಸ ಮಾಡಿ ಅಂತ ಹೇಳಿದೀನಿ, ಮಾಡ್ಲಿಲ್ಲ ಅಂದ್ರೆ ಮಕ್ಕೂದಿದ್ದೀನಿ, ಅದು ಕೇಳಿದ್ರೆ ಹೊಡೆದಿದ್ದೀರಿ, ತಪ್ಪ ಅದು. ಮತ್ತೆ ಬಿಗ್ ಬಾಸ್ ಮನೇಲಿ ಹೆಂಗಿದ್ರಿ ಸರ್? ಅದು ನಮ್ ಸೆಟ್ ಅಲ್ವಲ್ಲ, ಅವ್ರು ತಿರುಗಿಸ್ ನನ್ಗೆ ಹೊಡೆದ್ಬಿಟ್ರೆ ಸೆಟ್ಟಿರೋದು ಅಪ್ಸೆಟ್ ಆಗೋಗುತ್ತೆ ಅಂತ. ಕರೆಕ್ಟ್. ವಾ. ಸರಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್? ನಂಗೆ ಆಕ್ಚುಲಿ ಇಷ್ಟ ಇರ್ಲಿಲ್ಲ ಸರ್. ಆಮೇಲೆ ನಮ್ಮ ವೈಫ್ ತುಂಬಾ ಇದ್ ಮಾಡಿದ್ರು, ಇಲ್ಲ ಹೋದ್ರೆ ಒಳ್ಳೇದು, ತುಂಬಾ ಚೆನ್ನಾಗಿರುತ್ತೆ, ಅವ್ರು ನಿಮ್ದಿ ಆಗಿರ್ಬೋದು ಅಂತ.
ಸರಿ ಆ ಇದ್ರಲ್ಲಿ ಬಂದ ತಕ್ಷಣನೇ ನಂಗೆ ತುಂಬ ಅನುಭವ ಇಲ್ಲ, ತುಂಬ ಚೆನ್ನಾಗಿತ್ತು, ನಂಗೆ ತುಂಬ ಖುಷಿ ಆಯ್ತು ಎಲ್ರ ಹತ್ರ ಮಾತಾಡಿ. ಗುಡ್ ಇಲ್ಲ, ಒಂದು ಚಿಕ್ಕದ್ರೆಲ್ಲ ತುಂಬ ಬೇಜಾರಾಯ್ತು ಅಷ್ಟೇ. ಹಾ ಮತ್ತೆ ಭುವನ್ ಸಂಜನಾ ಎಕ್ಸ್ಪೀರಿಯನ್ಸ್ ಆಗಿತ್ತು ಸರ್? ಸರ್ ಆ್ಯಕ್ಚುಲಿ ನಾನು ಅಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಹೋದಾಗ AC ಇತ್ತು, ಗಾಳಿನೂ ಸ್ವಲ್ಪ ಎಲ್ಲ ಹೊರಗಡೆಯಿಂದ ಬರ್ತಾ ಇತ್ತು, ಎಲ್ಲ ಇತ್ತು. ಅಲ್ಲಿ ಒಂದೆರಡು ಪ್ರಣಯದ ಪಕ್ಷಿಗಳು ಕಾಣ್ತಾ ಇರಲಿಲ್ಲ ನನಗೆ. ಎಲ್ಲಿ ಲವರ್ ಬಾಯ್ ಕಾಣ್ತಾ ಇಲ್ವಲ್ಲ ಇಲ್ಲಿ ಇಬ್ರು ಅಂತ ನಾನು ಊರೆಲ್ಲ ಹುಡುಕಿದ್ರು ಕಣ್ಣೆದುರುಗಡೆ ಕಾಣ್ತಾ ಇತ್ತು. ಕನ್ನಡಿ ಮುಂದೆ ಒಳ್ಳೆ ಸಿಂಡ್ರೆಲ್ಲ ಓಡಾಡ್ತಾ ಇದ್ದೆ ಇವರು, ಎಲ್ಲೋದು ಅಲ್ಲಿ ನಿಂತ್ಕೋತಾ ಇದ್ರು. ಆಮೇಲೆ ಇಲ್ಲಿ ಇವ್ರ ಕ್ಯಾಂಡಿಡೇಟ್ ಇವ್ರು ಗಂಡ ಇಲ್ಲೋದ ಅಂತ ಕಾಯ್ತಾ ಇದ್ದೆ. ಅಲ್ಲೇ ಪಕ್ಕದಲ್ಲಿ ಇದ್ರು ಇಬ್ಬರು ಎಕ್ಸ್ಟ್ರಾರ್ಡಿನರಿ ಪೇರು, ಎಲ್ಲ ಒಳ್ಳೆ ಶೇರ್ ಸರ್. ಬಟ್ ಬಾತ್ರೂಮಲ್ಲಿ ಏನು ನಡೀತು ನನಗೆ ಕೇಳಬೇಡಿ. ಬಾತ್ರೂಮಲ್ಲಿ ಏನು ನಡೀತು ಅಂತ ಮಾತ್ರ ನನಗೆ ಕೇಳಬೇಡಿ. ಅದೊಂದು ಯಕ್ಷ ಪ್ರಶ್ನೆ ಇಡೀ ಕರ್ನಾಟಕ ಕೇಳ್ತಾ ಇದೆ ಸರ್. ಸರ್ ಇದನ್ನ ನೋಡಿರೋದು ಯಾರು? 58 ಜನ ಕ್ಯಾಮ್ರಾಮ್ಯಾನು ಆಮೇಲೆ ಅವ್ರ ಅಸಿಸ್ಟೆಂಟು. ಇದನ್ನ ಬಿಟ್ಟು ಲೈವ್ ಆಗಿ ನೋಡಿ ತುಂಬಾ ಸುಖ ಅನುಭವಿಸಿದ ಪ್ರಥಮ ವ್ಯಕ್ತಿ ಪ್ರಥಮ. ಆ ಯೋಗ ನನಗೆ ಸಿಗ್ಲಿಲ್ಲ. ನಾನು ಇವತ್ತು ಹುಡುಕ್ತಾ ಇದ್ದೀನಿ, ಆಗ್ತಾ ಇಲ್ಲ. ನನಗೆ ಅದು ನೋಡಕ್ ಅವಕಾಶ ಮಾಡಿಕೊಟ್ರೆ ನೀವು ನಿಮ್ಮ ಪಾದ ಭುವನ್ ಹೇಗಿತ್ತಪ್ಪ ಬಾತ್ರೂಮ್? ಬಿಗ್ ಬಾಸ್ ಹೇಗಿತ್ತು ಅಂತ ಕೇಳಿ ಪ್ಲೀಸ್. ಅದೇ ಬಿಗ್ ಬಾಸ್ ಬಾತ್ರೂಮ್ ಹೇಗಿತ್ತು ಅಂತ ಕೇಳ್ತಾ ಇದೀನಪ್ಪ. ಬಿಗ್ ಬಾಸ್ ಬಾತ್ರೂಮ್ ಚೆನ್ನಾನೇ ಇತ್ತು, ಬಿಗ್ ಬಾಸ್ ಚೆನ್ನಾಗಿತ್ತು. ವಾಟ್ ಇಸ್ ದ ಬೆಸ್ಟ್ ಪಾರ್ಟ್ ಆಫ್ ಬಿಗ್ ಬಾಸ್? ಬೆಸ್ಟ್ ಪಾರ್ಟ್ ಆಫ್ ಬಿಗ್ ಬಾಸ್ ಬಾತ್ರೂಮ್ ಇಲ್ಲ, ಕಂಟೆಸ್ಟೆಂಟ್. ಓ ಹಾ ಸಂಜನಾ, ಇಟ್ ವಾಸ್ ನೈಸ್. ಹಾ. ತುಂಬಾ ತರದ ಪೀಪಲ್ ನ ಮೀಟ್ ಮಾಡಿದೆ ಅಂಡ್ ಹೋದಾಗ ನಾನು ಅಷ್ಟು ದಿನ ಇರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. 7 weeks ಇರ್ಬೇಕು ಅಂತ ಇತ್ತು, ಬಟ್ 11 weeks ಇರ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಆಫ್ಟರ್ 7th week ನಂಗೆ ಇಂಟ್ರೆಸ್ಟ್ ಹೊಟ್ಟೋಯ್ತು. ಆಮೇಲೆ ಆಮೇಲೆ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡಿದ್ದೆ. 300 ಜೊತೆ ಬಟ್ಟೆ ತಗೊಂಡೋಗಿದ್ಯಂತ ಅಲ್ಲ, ಏನ್ ಮಾಡೋದಕ್ಕೆ? ಸ್ಟಾರ್ಟಿಂಗ್ ಅಲ್ಲಿ ಚೇಂಜ್ ಮಾಡ್ತಾ ಇದ್ದೆ, ದಿನಕ್ಕೆ 3 ಜೊತೆ. 300 ಜೊತೆ 2 ಸೂಟ್ ಕೇಸಲ್ಲಿ. ಪಾಯಿಂಟ್ ಟು ಬಿ ನೋಟೆಡ್. ನೋಡಿ ದಯವಿಟ್ಟು ಸರ್ ನಮ್ಮ ಸಂಜನನ ಬಗ್ಗೆ ಹಂಗೆಲ್ಲ ದಯವಿಟ್ಟು ಇದು ಮಾಡಬೇಡಿ. ಅವಳು 2 ಖರ್ಚಿಪ್ಪಿದ್ರು ಸಾಕು. ಅವ್ರು ಏನ್ ಹೇಳಿದ್ರು, ಮುಖ ಒರೆಸ್ಕೊಳ್ಳೋದಕ್ಕೆ 2 ಖರ್ಚಿಪ್ ಇದ್ರೆ ಸಾಕು, 300 ಬಟ್ಟೆ ಬೇಕು ಅಂತ ಅರ್ಥ ಮಾಡ್ಕೋಬೇಕು. ರೀಡ್ ಇನ್ ಬಿಟ್ವೀನ್ ದ ಲೈನ್. ಅಷ್ಟು ಸಿಂಪಲ್ ಹುಡುಗಿ ಅಂತ ಪಾಪ ಅಷ್ಟು ಪ್ರೀತಿಯಿಂದ ಹೇಳ್ತಾ ಇದಾರೆ. ನೀ ಮಾತಾಡ ಆಯ್ತು. ಒಂದು ಬಟ್ಟೆ ಬಗ್ಗೆ ಒಂದು ಹೇಳ್ಬಿಡ್ತೀನಿ. ಅವ್ರ ಬಟ್ಟೆ ಹೆಂಗಿರ್ತಾ ಇತ್ತು ಅಂತಂದ್ರೆ, ಅವರು ಎತ್ತಿ ಇದು ಹಾಕೊಳ್ಳ ಅಂತ ಕೇಳ್ತಾ ಇದ್ರು. ಅಂದ್ರೆ ನಮ್ ಗ್ರೂಪ್ ಯಾರೆಲ್ಲ ಇರ್ತಾ ಇದ್ರು, ಇವಳೇನ್ ಮಾಡೋಳು ಗೊತ್ತಾ ಸರ್? ಒಂದು ಡ್ರೆಸ್ ಹಾಕೊಳ್ಳೋಳು ಸರ್, ಡ್ರೆಸ್ ಹಾಕೊಂಡ್ಬಿಟ್ಟು ಕನ್ನಡಿ ಹಿಂಗ್ ಹೋಗೋಳು. ಭುವನ್ ಇಲ್ಲಿ ಇದಾನಲ್ಲ ಸರ್, ಕನ್ನಡಿಲ ಸಿಗ್ದೆ ಕನ್ನಡಿಯಲ್ಲಿ ಅವನ್ನ ನೋಡೋಳು. ಈ ಭುವನ ಎಂತ ಕಿಲಾಡಿ ಅಂತಂದ್ರೆ, ಮೋಹನ್ ಸಾರು ಇವರೆಲ್ಲ ಇಷ್ಟು ಜನ ಮಾತಾಡ್ತಾವ್ರೆ, ಅದ್ರ ಮಧ್ಯದಲ್ಲಿ ಕಳ್ಳನ್ ತರ. ಇವಾಗ ನಮ್ಮ ಮಜಾ ಟಾಕೀಸ್ ಅಲ್ಲಿ ಒಂದು ಕನ್ನಡಿ ಇದೆ, ಸೊ ಆ ಕನ್ನಡಿ ತಗೊಂಡ್ಬರ್ತೀನಿ. ಆ ಕನ್ನಡಿ ಮುಂದೆ ಸೊ ಭುವನ ಕನ್ನಡಿ ಆಯ್ತಾ. ಸೊ ಸಂಜನಾ ಏನ್ ಮಾಡ್ತಾಳೆ ಅದನ್ನ ಮಾಡ್ತಾ ಹೋಗ್ಬೇಕು. ಸೊ ಯುವರ್ ರಿಫ್ಲೆಕ್ಷನ್. ಓಕೆ ತಗೊಂಡ್ರ ಕನ್ನಡಿ ನಗ್ಬೇಕು ನೀನು. ಡೀಪ್ ಆಗಿರೋ ಸೌಂಡೇ ಬರ್ತಲ್ಲ ಅವ್ನ ನಗಲ್ಲಿ. ಮಿರರ್ ಸೌಂಡ್ ಮಾಡೋದು. ಸೌಂಡ್ ಮಾಡ್ತೇನೆ. ನಾನು ಇಷ್ಟು ಕೆಟ್ಟದಾಗ ನಗ್ತೀನ. ಬೋರ್ ಆಯ್ತಾ ನಿನ್ ಮೂತಿ ನೋಡಿ ಹೋಗಿ. ಸೂಪರ್ ಅಮ್ಮ, ಕೂತ್ಕೊಮ್ಮ. ಓಕೆ, ಈಗ ನಮ್ಮ ಕಾರುಣ್ಯ ನಮಗೋಸ್ಕರ ಬಿಗ್ ಬಾಸ್ ಮನೇಲಿ ಇದ್ದಂತ ಕಂಟೆಸ್ಟೆಂಟ್ಸ್ ಗಳ ಮಿಮಿಕ್ರಿಯನ್ನ ಮಾಡ್ತಾ ಇದ್ದಾರೆ. ಬಡ್ರ ಕ್ಲಬ್ಸ್ ಇಮಿಟೇಷನ್ಸ್. ಏನ ಐ ಯೂಸ್ ಟು ಡೂ ಇಮಿಟೇಷನ್. ಅದೇಮ್ಮ ಮಿಮಿಕ್ರಿ ಅಂದ್ರೇನು, ಇಮಿಟೇಷನ್ ಅಂದ್ರೇನು? ಸಾಂಗ್ ಬೇಕಲ್ವಾ? ಹಂಗೆ ಕನ್ನಡದಲ್ಲಿ ಮಾತಾಡ್ಬೇಕು. ಫಸ್ಟ್ ಭುವನಂದೇ ಮಾಡ್ತೀನಿ. ಇಷ್ಟೊಂದು ಬಿಲ್ಡಪ್ ತಗೊಂತಾ ಇದ್ದ ನಾನು. ಹಾ, ಭುವಂದು ಸಾಂಗ್ ಹಾಕ್ರೋ. ಒಂದ್ ನಿಮಿಷ, ಸಂಜನಾ ಹತ್ರ ಅವ್ನು ಯಾವ ರೀತಿ ಮಾತಾಡ್ತಿರ್ತಾನೆ ಅಂತ. ಕಮ್, ಐಲ್ ಡೂ ಇಟ್. ಬೇಕಿತ್ತ ನಿಂಗೆ? ಬೇಡ ಇತ್ತು. ಇದು ಸಂಜನಾ. ಓಕೆ, ಇದು ಭುವನ್. ನಾನ್ ಸಂಜನಾ. ಜಾಸ್ತಿ ಇನ್ನೇ ನೀನ್ ಯಾರ ಜೊತೆ ಮಾತಾಡ್ತಿದ್ದೆ? ನಿನ್ ಜೊತೆ ಮಾತಾಡ್ತಿರ್ಲಿಲ್ವಾ? ಹೇಳ್ಬಾರ್ದು, ಕ್ಯಾಮ್ರಾ ವಾಯ್ಸ್ ಬಂದ್ಬಿಡ್ತಿಲ್ಲ. ಓಕೆ, ಈ ಸಂಜನಾ ಇಳ್ಕೊಳು ನೀನು, ವಾಯ್ಸ್ ರೇಸ್ ಮಾಡೋ ಸಂಜನಾ ನೀನು. ಅರ್ಥ ಮಾಡ್ಕೊಡು ಸಂಜನಾ ನೀನು. ಅವರೆಲ್ಲ ಮಾತಾಡ್ಬೇಕಾದ್ರೆ ನೀನ್ ವಾಯ್ಸ್ ರೇಸ್ ಮಾಡ್ಬೇಕು ಸಂಜನಾ. ಹಿಂಗ್ ಪೆದ್ದ ತರ ಇರ್ಬೋದು. ನನಗೆ ಹೇಳೇ ಇಲ್ಲ. ನಾನು ಹೇಳಿಲ್ಲ. ಒಪ್ಕೊಳ್ಳೋ ಸಂಜನಾ. ನೀ ಹೇಳಿದ್ವೇನೋ ಸಂಜನಾ? ಪ್ರಥಮ ಐ ಲವ್ ಯು ಅಂತ ಹೇಳಿದ್ವೇನೋ? ಇಲ್ಲ ಅಂದ್ರೆ ಬಿಟ್ಬಿಡು. ಒಪ್ಕೊಳ್ಳೋ, ಹೇಳಿದಿದ್ರೆ ಸಂಜನಾ. ನನ್ನನ್ನು ಯಾಕೋ ಮಧ್ಯದಲ್ಲಿ ಹೇಳಿದ್ಯಾ? ಐ ಲವ್ ಯು ಮತ್ತೆ ಬಾತ್ರೂಮ್ ಬಿಟ್ಬಿಡು. ಬೇರೆ ಇದೇ ಅವ್ನು ಮಾಡೋದು.
ಓಕೆ ಸರಿ, ಫಸ್ಟ್ ಆಯ್ತು. ಇಮಿಟೇಷನ್ ಎರಡು ಓಕೆ ಇಲ್ಲಿಂದಾನೇ ಮಾಡ್ತೀನಿ ಓಮಿ ಸರ್ ಇಂದಾನೆ ಸ್ಟಾರ್ಟಿಂಗ್ ಓಕೆ Okay, song ಗೆ. 1 2 3 4 5 ಆ ತರ ಓಕೆ ಸರಿ ಸಾಂಗ್ ಏನಪ್ಪ ದೇವಿ ಮೇಧಾವಿ ಇಬ್ರು ಜೊತೆಲೆ ಬಂದ್ಬಿಟ್ಟಿದ್ರಾ? ಜೀಬ್ರಾ ಹಾ ನಿನಗೇನ್ ಕೇಳಿಸ್ತು ನಿನ್ನೇನೋ ಬೈದಂಗಿತ್ತು. ಅಲ್ವಾ ಕೋಬ್ರಾ ಇನ್ನೊಂದ್ಸಲ ಹೇಳೋದು ಏನಂದ? ಏನಪ್ಪ ದೇವಿ ಮೇಧಾವಿ ಜೊತೆಲೆ ಬಂದ್ಬಿಟ್ಟಿದ್ದೀರಾ ಅಂತ ಹೇಳಿದೆ. ಏಯ್ ಒಯ್ದಿಲ್ಲ ಮೇಧಾವಿ ಅಂತ ಕೇಳಿಸ್ತಾ ಇದೆ. ಇಲ್ಲ ಇಲ್ಲ ನಿಜವಾಗ್ಲೂ ಬೈದ್ರು. ಕೋಬ್ರಾ ಅದು ಮೇನೆ ತಾನೆ, ಹಾ. ಮೂ ಅಲ್ಲ ತಾನೆ. ನೀನು ಹೊಗಳೋದ್ ನೋಡಿದ್ರೆ ನನ್ಗೆ ಡೌಟ್ ಆಯ್ತದಪ್ಪ. ಮೂ ಅಲ್ಲ ಕಣೋ, ಮೇನೆ ಮೇಧಾವಿ. ಹೌದಾ Yes. ಮೇಧಾವಿ ಅಂತ ನನ್ನ ಅಲ್ಲಡ ಕೋಬ್ರಾ ಎಲ್ಲ ಏನಂದ್ರು ಮೇಧಾವಿ ಅಂದಿಕ್ಕೆ ಅಂದ್ರು. ಏನಂದ್ರೆ ನೋಡು, ಏನು ಹೋಗ ಆಚೆಗೆ ಅಂತ. ಸುಮ್ಮನಿರಪ್ಪ ನೀನ್ ಇಲ್ದೇ ಇರೋದೆಲ್ಲ ಹೇಳ್ಬೇಡ. ಈಗ ನೋಡು, ಮೇ ಅಲ್ಲ ಮೂ. ಎಲ್ಲದಕ್ಕೂ ಅದನ್ನೇ ಹೇಳ್ತಾರ ಅವ್ರು ಹೋಗತ್ಲಾಗ. ಹೌದು, ಏನ್ ಬಂದಿದ್ದು? ಇಲ್ಲೆಲ್ಲ ಚೆನ್ನಾಗಿ ಅಗದ್ಬಿಟ್ಟು ನಾಟಿ ಮಾಡವ ಅಂತ ಬಂದಿದೀವಿ. ಎವಡು ನಾಟಿ ಮಾಡೋ ನಿಂಗಮ್ಮ ಕುರಿ ಸಾರಿ ಜೀಬ್ರಮ್ಮ. ಏಯ್ ನಾನೇ ನಾಟಿ ಮಾಡೋಳ್ ತರ ಕಾಣಿಸ್ತಿದ್ದೀನಿ. ಮತ್ ಕೇಳೋದ್ ನೋಡು ಕೋಬ್ರಾ, ಗೆಟ್ ಅಪ್ ನೋಡಿದ್ರೆ ಗೊತ್ತಾಗಲ್ವಾ? ಗೊತ್ತಾಯ್ತು, ಟಾರ್ ಹಾಕೋರ್ ತರ ಇದ್ರ. ರೀ ನಾವಿಲ್ಲಿ ಹೊಸ ಆಟ ಆಡೋಣ ಅಂತ ಬಂದಿದ್ದೀವಿ. ಸರಿ ಯಾವ್ದ್ಯಾವ್ದೋ ಆಟ ಆಡೋ ಬದ್ಲು ಹೋಗ ಆ ಕಡೆಗೆ. ಯಾವ್ದ್ಯಾವ್ದೋ ಆಟ ಆಡೋ ಬದ್ಲು ನಾನ್ ನೀನು ಮದ್ವೆ ಆದಾಗಿಂದ ಕರೆಕ್ಟ್ ಆಗಿ ಅಪ್ಪ ಅಮ್ಮ ಆಟ ಆಡಿದ್ರೆ ಇಷ್ಟೊತ್ತಿಗೆ ಆಲ್ರೆಡಿ 3 ಮಕ್ಕಳಾಗಿರೋವು. ರೀ ಸುಮ್ನೆ ರೀ ನೀವು. ನಮ್ ಗುರುಜಿ ಹೇಳಿದ್ದಾರೆ ನಾನು ನಿಮ್ ಗುರುಜಿ ನಮಗ್ ಮಕ್ಕಳಾಗ್ಬೇಕು ಅಂದ್ರೆ ಏನ್ ಹೇಳಿದಾರೆ ಅಂತ ನನಗೆ ಗೊತ್ತು. ನಾನ್ ಬಸ್ ಹತ್ಕೊಂಡು ಉತ್ತರ ಕಡೆಗೆ ಹೋಗ್ಬೇಕು, ನೀನ್ ಬಸ್ ಹತ್ಕೊಂಡು ದಕ್ಷಿಣದ ಕಡೆಗೆ ಹೋಗ್ಬೇಕು. ಅಲ್ಲಿ ಹೋಗಿ ಯಾವ್ದೋ ನದಿ ಇರುತ್ತೆ, ಅಲ್ಲಿ ಮುಳುಗ್ಬೇಕು. ಮುಳುಗ್ದಾಗ ನಮಗ್ ಮಕ್ಕಳಾಗುತ್ತೆ ಅಂತ. ಯಾವ ಅಲ್ಲ, ಆಪೋಸಿಟ್ ಡೈರೆಕ್ಷನ್ ಹೋದ್ರೆ ಮಕ್ಕಳಾಗುತ್ತೆ ಅಂತ ಯಾರು ಹೇಳಿದ್ದನ್ನ? ಕರೆಕ್ಟ್ ಆಗಿ ಹೇಳಿದಾರಲ್ಲ, ಆಪೋಸಿಟ್ ಡೈರೆಕ್ಷನ್ ಅಟ್ರಾಕ್ಟ್ಸ್ ಈಚ್ ಅದರ್. ಆಪೋಸಿಟ್ ಪೋಲ್ಸ್ ತಗೊಂಡ್ ಮಕ್ಕ ಕೊಡ್ದು ಬಿಡ್ತೀನಿ. ಕಲ್ ತಗೊಂಡ್ ಮಕ್ಕಳು ಬಿಡ್ತಾರಂತೆ. ಇಲ್ಲಿ ಏನ್ ಆಟ ಆಡಕ ಬಂದಿದ್ದೀರಾ ನೀವು? ಮಿರ್ಚಿ ಆಟ ಅಮ್ಮ, ಮಿರ್ಚಿ ಆಟ. ಮಿರ್ಚಿ ಆಟ? ಯಾ ಇದ್ಯಾವ್ದು ಇದು ಹೊಸದ್ ಮಿರ್ಚಿ ಆಟ? ಅದೇಪ್ಪ ಯಾರು ಜೀಬ್ರಾ ಇವನು? ಅರ್ಥನೇ ಮಾಡ್ಕೊಡಲ್ಲ. ಜನರಲ್ ನಾಲೆಜ್ ಇಲ್ವಾ ನಿನ್ಗೆ? ಮಿರ್ಚಿ ಆಟ ಜನರಲ್ ನಾಲೆಜ್ ಯಾವ್ದು ಮಿರ್ಚಿ ಆಟ? ಅದೇ ಚೂಪು ಬರುತ್ತಲ್ಲ ಕೆಳಗಡೆ. ಓ, ಇದು ಮೂಲವ್ಯಾಧಿ. ಅದಲ್ಲಪ್ಪ. ಕುರಿ ನಾನ್ ಹೇಳ್ತೀನಿ. ಇರ್ರಿ, ನಾನೇನ್ ದಡ್ಡನ್ ಮಗನ? ನಾನು ಎಲ್ಲರೂ ದಡ್ಡನ್ ಮಗ ಅನ್ಕೊಳಲ್ಲ. ನಾನು ಅವ್ನಿಗೆ ಅರ್ಥ ಮಾಡಿಸ್ತೀನಿ ಫಸ್ಟ್. ನಾನ್ಸೆನ್ಸ್. ಬೈದ್ಬಿಟ್ನಾ? ಸಾರಿ. ಈ ಚೂಪಗ್ ಬರುತ್ತಲ್ಲಪ್ಪ, ಈ 4 ಚೂಪ್ ಇರುತ್ತಲ್ಲ. 4 ಮೂಲವ್ಯಾಧಿ. ಹೋಗ್ರಾ ಸುಮ್ಮನೆ ನಿಂತ್ಕೊಳಪ್ಪ. ಇಂಗ್ಲಿಷ್ ಅಲ್ಲಿ ಹೇಳ್ತೀನಿ ನೋಡಪ್ಪ. ಈ ಗೇರಾಟ ಅಂದ್ರೆ ಏನದು ಗೇರಾಟ? ಯಾವ್ದಿದು? ಒಂದ್ ನಿಮಿಷ ಇರ್ರಿ. ಸುಂದರಿ, ನಾನು ಅವ್ರಿಗೆ ಅರ್ಥ ಮಾಡ್ಸೋ ತನಕ ಬಿಡಲ್ಲ. ನಾನು ಸುಮ್ಮನೆ ನಿಂತ್ಕೊಡ್ರಿ. ಡೂ ಯು ಥಿಂಕ್ ಐ ಆಮ್ ದಟ್ ನನ್ ಮಗ? ಅದನ್ನ ಹೇಳಿದೆ. ಅರ್ಥ ಮಾಡಿಸ್ಲೇಬೇಕು ನಾನು. ಓ, ಈ ಮನೇಲೆಲ್ಲ ಕೂತ್ಕೊಳ್ಳಲ್ವಪ್ಪ? ಕಮೋಡು. ಕೊಬ್ರಾ ಅದೇನು ಅಂದ್ರೆ ನಾನ್ ಹೇಳ್ತೀನಿ ಅಂತ ಹೇಳ್ತಿಲ್ವಾ? You don't know anything about what I am saying. You please shut up and keep it up. Do you think I am a pregnant maga? Yes. Thank you. 10 marks. You are selected. ಹೋಗಿ ಹೇಳ್ಕೊ ನೀನೆ.